3 ತಿಂಗಳಿಗಿರ್ಬೇಕು ಭಾರಿ ಒಳ್ಳೆ ಸ್ವಲ್ಪ ಒಂದು ವ್ಯವಸ್ಥಿತವಾದ ಒಂದು ಆಹಾರ ಕಿಟ್ ಕೊಡ್ತಿದ್ರು. ತದನಂತರ 6 ತಿಂಗಳು ಹೋದಾಗ ಸ್ವಲ್ಪ ಕಳಪೆ ಬರ್ಲಿಕ್ಕೆ ಶುರು ಆಯ್ತು. ಈಗಂತೂ ಅದು ಕಳಪೆ ಅಂದ್ರೆ ಕಳಪೆನೇ ಇದೆ. ದುಡುಕತ್ತಿಲ್ಲಲ್ಲ, ನಾವು ದಿನಕ್ಕೆ 1-2 ಬುಟ್ಟಿ ಮಾಡ್ರೆ ಅದ್ರಲ್ಲಿ ಏನು ಮಾಡೋದು? ಕೊರಗ ಸಮುದಾಯದ ಬಗ್ಗೆ ಉಳಿಬೇಕಾದ್ರೆ ಪೌಷ್ಟಿಕ ಆಹಾರನ ವಿತರಣೆ ಮಾಡಲೇಬೇಕು. ರಾಜ್ಯದ ಬುಡಕಟ್ಟು ಕುಟುಂಬಗಳಿಗೆ ಕಳೆದ 5 ತಿಂಗಳಿನಿಂದ ಪೌಷ್ಟಿಕ ಆಹಾರ ವಿತರಣೆ ಸ್ಥಗಿತಗೊಂಡಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಯೋಜನೆಯಡಿ ಮೈಸೂರು, ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ 47,859 ಬುಡಕಟ್ಟು ಕುಟುಂಬಗಳಿಗೆ ಪೌಷ್ಟಿಕ ಆಹಾರ ತಲುಪಬೇಕಿತ್ತು. ಆದರೆ ಕೊರಗ, ಜೇನುಕುರುಬ ಸೇರಿದಂತೆ 13 ಬುಡಕಟ್ಟು ಸಮುದಾಯಗಳ ಫಲಾನುಭವಿಗಳು ಇನ್ನೂ ಆಹಾರಕ್ಕಾಗಿ ಕಾಯುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಮೊದಲೆಲ್ಲ ಫುಡ್ ಎಲ್ಲ ಕೊಡ್ತಿದ್ದೀರು. ಎಲ್ಲ ಅಂದ್ರೆ ಅಕ್ಕಿ, ಬೆಲ್ಲ, ಸಕ್ಕರೆ, ಗೋಧಿ, ಮತ್ತು ಹೆಸರು, ಬೆಲ್ಲ, ತುಪ್ಪ, ಪಾಂಬೈಲ್, ಮೊಟ್ಟೆ ಎಲ್ಲ ಕೊಡ್ತಿದ್ದೀರು. ಈಗ ಎಂಥದ್ದು ಕೊಡುವುದಿಲ್ಲ. ಕೊಟ್ರೆ ನೀವೆಂತ ಮಾಡ್ತಿದ್ರಿ? ಈಗ ಅಂಗಡಿಗೆಲ್ಲ ಸಿಕ್ಕತ್ತಲ್ಲ, ತಕೊಂಡ್ಲಕ್ಕಲ್ಲ? ತಕೊಂಬ ನಮ್ಗೆ ದುಡ್ಡು ಬೇಕಲ್ಲ, ಸಂಪಾದನೆ ಬೇಕಲ್ಲ, ದುಡುಕತ್ತಿಲ್ಲಲ್ಲ. ನಾವು ದಿನಕ್ಕೆ 1-2 ಬುಟ್ಟಿ ಮಾಡ್ರೆ ಅದ್ರಲ್ಲಿ ಏನು ಮಾಡೋದು? ಹೊಟ್ಟೆ ಖರ್ಚಿಬೇಕಲ್ಲ. ಆಹಾರ ವಿತರಣೆ ಸ್ಥಗಿತಗೊಂಡಿರುವುದರಿಂದ ಮಕ್ಕಳು, ಗರ್ಭಿಣಿಯರು ಹಾಗೂ ವೃದ್ಧರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ವ್ಯಕ್ತವಾಗಿದೆ. ಪೌಷ್ಟಿಕ ಆಹಾರ ಕೊಡುವ ಯೋಜನೆಗಳು ಕೇರಳದಲ್ಲಿತ್ತು, ಕಾಸರಗೋಡು ಕೇರಳದಲ್ಲಿತ್ತು. ಆವಾಗ ನಮ್ಮ ಸಂಘಟನೆ ಮುಖಾಂತರ 2 ವರ್ಷಗಳು ಪ್ರತಿ ವರ್ಷ ಕೂಡ ನಾವು ಹಿಂದಿನ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆಯಲ್ಲಿ ಧರಣಿ ಮಾಡಿ ನಾವು ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿ ಮಾಡಿದ್ದೇವೆ, ಮಂಗಳೂರು ಜಿಲ್ಲೆಯಲ್ಲಿ ಎಲ್ಲ ಒಟ್ಟೊಟ್ಟಿಗೆ ಮಾಡಿದ ಅದರ ಒಂದು ಪ್ರತಿಫಲವಾಗಿ ಬಂದದ್ದು. ಅವಾಗ ಬರುವಾಗ ಮೊದಲು 3 ತಿಂಗಳಿತ್ತು, ಆಮೇಲೆ 6 ತಿಂಗಳಿಗೆ ಹೋಯ್ತು. 3 ತಿಂಗಳಿಗಿರ್ಬೇಕು ಭಾರಿ ಒಳ್ಳೆ ಸ್ವಲ್ಪ ಒಂದು ವ್ಯವಸ್ಥಿತವಾದ ಒಂದು ಆಹಾರ ಕಿಟ್ ಕೊಡ್ತಿದ್ರು. ತದನಂತರ 6 ತಿಂಗಳು ಹೋದಾಗ ಸ್ವಲ್ಪ ಕಳಪೆ ಬರ್ಲಿಕ್ಕೆ ಶುರು ಆಯ್ತು. ಈಗಂತೂ ಅದು ಕಳಪೆ ಅಂದ್ರೆ ಕಳಪೆನೇ ಇದೆ. ಆದ್ರೆ ಏನ್ ಮಾಡುದು, ನಾವು ತರ್ಲಿಕ್ಕೆ ಆಗುದಿಲ್ಲ, ತಿನ್ಬೇಕಾಗ್ತದೆ. ಸರ್ಕಾರ ಕ್ರಮ ಕೈಗೊಳ್ಬೇಕು ಆದಷ್ಟು ಬೇಗ. ಜನ ಉಳಿಬೇಕು. ಕೊರಗ ಸಮುದಾಯದ ಬಗ್ಗೆ ಉಳಿಬೇಕಾದ್ರೆ ಪೌಷ್ಟಿಕ ಆಹಾರನ ವಿತರಣೆ ಮಾಡಲೇಬೇಕು ಅಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ನಾವು. ಪೌಷ್ಟಿಕ ಆಹಾರ ನಮಗೆ ಆದಷ್ಟು ಬೇಗ ಸಿಗಬೇಕು. ಯಾಕಂದರೆ ಈ ಮಳೆಗಾಲದಲ್ಲಿ ನಮಗೆ ಕೆಲಸಕ್ಕೆಲ್ಲ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಮಕ್ಕಳು ಉಪವಾಸ ಇರುವಂತಹ ಪರಿಸ್ಥಿತಿ ಕೂಡ ನಮಗೆ ಎದುರಾಗ್ತದೆ. ಹಾಗಾಗಿ ಪೌಷ್ಟಿಕ ಆಹಾರ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಟೆಂಡರ್ ಪ್ರಕ್ರಿಯೆ ವಿಳಂಬದಿಂದ ಯೋಜನೆ ಇನ್ನೂ ತಡವಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಪೌಷ್ಟಿಕ ಆಹಾರ ವಿತರಣೆಯನ್ನು ತಕ್ಷಣ ಪುನರಾರಂಭಿಸಬೇಕು. ಯೋಜನೆಯಲ್ಲಿ ಅಕ್ರಮ ನಡೆದಿದ್ದರೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬುಡಕಟ್ಟು ಸಮುದಾಯಗಳು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿವೆ. ಬಹಳ ಮುಖ್ಯವಾಗಿ ಇಲ್ಲಿ ಕಳೆದ 5 ತಿಂಗಳಿಂದ ಪೌಷ್ಟಿಕ ಆಹಾರವನ್ನು ಕೊಡಲಿಲ್ಲ. ಈಗ ಟೆಂಡರ್ ಕರೆದಿದ್ದಾರೆ, ಇನ್ನೂ ಒಂದು 3 ತಿಂಗಳು ಬೇಕಾ ಟೆಂಡರ್ ಪ್ರಕ್ರಿಯೆ ಮುಗಿಲಿಕ್ಕೆ. ಒಟ್ಟು 8 ತಿಂಗಳು ಆಗ್ತದೆ. ಇಡೀ ರಾಜ್ಯದಲ್ಲಿ ಪೌಷ್ಟಿಕ ಆಹಾರ ವಿತರಣೆಗೆ 146 ಕೋಟಿ ರೂಪಾಯಿ ಅಂದಾಜು ಖರ್ಚು ಮಾಡ್ತಾ ಇದ್ದಾರೆ. ಈ 146 ಕೋಟಿಯಲ್ಲಿ 8 ತಿಂಗಳು ನಮಗೆ ಪೌಷ್ಟಿಕ ಆಹಾರ ಕೊಡಲಿಲ್ಲ ಅಂದರೆ ಸುಮಾರು 60ರಿಂದ 70 ಕೋಟಿ ರೂಪಾಯಿ ಉಳಿತದೆ. 70 ಕೋಟಿ ರೂಪಾಯಿ ಉಳಿದ್ರೆ ಇವರು ಯಾವುದಕ್ಕೆ ಆಗ್ತಾ ಇದ್ದಾರೆ? ಅದೇ ನಮ್ಮ ಜಿಲ್ಲೆಗೆ 1 ಕೋಟಿ ರೂಪಾಯಿ ಅನುದಾನ ಕೊಡಿ ಅಂದರೆ ಇವ್ರ ಹತ್ರ ಇಲ್ಲ. ಆದರೆ ಈ ಫುಡ್ಡಲ್ಲಿ ಸುಮಾರು ಇಷ್ಟು ಹಣ ಉಳಿತಿದ್ದಲ್ಲ, ಇದನ್ನು ಯಾವುದಕ್ಕೆ ಬಳಸ್ತಾರೆ ಅಂತಕ್ಕಂಥ ಇದನ್ನು ಮಾಡ್ಕೊಳ್ತಾ ಇದ್ದೇವೆ ನಾವು, ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೇವೆ. ಯಾಕಂದರೆ ನಮಗೆ ಪೌಷ್ಟಿಕ ಆಹಾರವನ್ನು ಕೊಡಲೇಬೇಕು. ಈ 8 ತಿಂಗಳಿದ್ದು ಏನಾಯ್ತು ಈಗ? ಹಾಗಾಗಿ ದಯವಿಟ್ಟು ಈ ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶಕರು ದಯವಿಟ್ಟು ಈ ಪೌಷ್ಟಿಕ ಆಹಾರವನ್ನು ಕೂಡಲೇ ಕೊಡಬೇಕು. ಈ 8 ತಿಂಗಳ ಉಳಿಕೆ ಹಣ ಏನಿರ್ತದೆ ಸುಮಾರು ಒಂದು 60 ಕೋಟಿ ರೂಪಾಯಿ, ಅದನ್ನು ನಮ್ಮ ಅಭಿವೃದ್ಧಿಗೆ ವಿನಿಯೋಗ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ಕೊಡಬೇಕಾದ 3,20,00,000ದಲ್ಲೂ 1 ಲಕ್ಷ, 1 ಕೋಟಿ, 2 ಕೋಟಿ ಹೀಗೆ ಕೊಟ್ಕೊಂಡು ಇನ್ನೂ 1,35,00,000 ಕೊಡ್ಲಿಕ್ಕಿದೆ. ಇನ್ನೂ ಕೂಡ ಬಾಕಿ ಇದೆ. ಆ 1,35,00,000 ನಮ್ಗೆ ಕೊಟ್ಟರೆ ಇಲ್ಲಿ ಶಾಲೆ ಮಕ್ಕಳಿಗೆ ಬೇಕಾದ ಸವಲತ್ತುಗಳನ್ನು ಕೊಡ್ಬೋದು, ಟ್ರೈನಿಂಗ್ಗಳನ್ನು ಕೊಡ್ಬೋದು, ಈ ಮಧ್ಯವರ್ಜನ ಶಿಬಿರಗಳನ್ನು ಮಾಡಬಹುದು, ಸ್ವ ಉದ್ಯೋಗಕ್ಕೆ ರಿಕ್ಷಾ ಕೊಡ್ಬೋದು. ರಿಕ್ಷಾ ಕೊಡದೆ ಎಷ್ಟು ವರ್ಷ ಆಯ್ತು? ಈಗ 4-5 ವರ್ಷ ಆಯ್ತು ರಿಕ್ಷಾ ಕೊಡೋದು. ಇವ್ರು ಹಣ ಕೊಡುದಿಲ್ಲಲ್ಲ. ಇವ್ರು 1,35,1,36,00,000 ಕೊಟ್ಟರೆ ಈಗ ನಾಳೆ ಶುರು ಮಾಡ್ಬೋದು. ನಾನು ಹೇಳಿದಲ್ಲ, ಒಂದು 146 ಕೋಟಿ ಒಳಗೆ ಈಗ 8 ತಿಂಗಳು ಕೊಡಲಿಲ್ಲ ಅಂದ್ರೆ 70 ಕೋಟಿ ಉಳಿತದೆ. ಈ 70 ಕೋಟಿ ಅನುದಾನವನ್ನು ಏನ್ ಮಾಡ್ತಾರೆ? ನಾವು ಕೇಳುದು 1 ಕೋಟಿ ಅನುದಾನವನ್ನು ಕೊಟ್ಟರೆ ನಮ್ಗೆ ವರ್ಷ ಇಡೀ ಸಾಕು. ಉಡುಪಿ ಜಿಲ್ಲೆಗೆ 70 ಕೋಟಿ ಅನುದಾನ ಏನ್ ಮಾಡ್ತಾರೆ ಇವರು? ಇದಕ್ಕೋಸ್ಕರ ನಮಗೋಸ್ಕರ ತೆಗೆದಿಟ್ಟಾರ ಸರ್ಕಾರದವರು.